ಕಾಳುಗಳೆಲ್ಲ ತಿಳ್ಕೊಂಡು ಗುಂಪಾಗಿ ಹಾರಾಟ ಹೋಗ್ತಾ ಇದ್ವು ಅಂತ ಪಕ್ಷಿಗಳೆಲ್ಲ. ಆಮೇಲೆ ಇತರ ಪ್ರಾಣಿಗಳು, ನಾಯಿ ಎಲ್ಲರಿಗೂ ಗೊತ್ತೇ ಇದೆ, ಅದರಲ್ಲಿ ವಿಧ ವಿಧವಾದಂಥ ನಾಯಿಗಳಿರ್ತವೆ, ಮನೆಯಲ್ಲಿ ಸಾಕಿದ ನಾಯಿಗಳು ಬೇರೆ ಬೇರೆ ಇರ್ತವೆ. ಹಾಗೆ ಎಲ್ಲರೂ ಮನೆಗೆ ಹೊಸ ನಾಯಿ ಅಥವಾ ಊರಿಗೆ ಎಲ್ಲರೂ ಬಂದು ಮೊದಲು ಕೂರಿಸೋದು ಅಲ್ಲಿರ್ತಂಥ ಕಂದು ನಾಯಿ. ಆ ಕಂದು ನಾಯಿ ಕೂರೋದಕ್ಕೆ ಶುರು ಮಾಡಿದ್ದಾರೆ. ಆ ನಾಯಿ ಕೂಗಿದ್ರೆ ಮನೆಗೆ ಸಾಕಿದಂಥ ನಾಯಿ. ನಾಯಿಗಳೆಲ್ಲ ಗೊಬ್ಬರಕ್ಕೆ ಹೋಗಿದ್ದಾರೆ. ನಾಯಿಗೆ ಒಂದೊಂದಿದ್ದಾರೆ, ಅಕ್ಕಲ್ಲಿ ಗಂಡು ನಾಯಿ ಅಂತ ಹೇಳಿದೆ. ನಾಯಿ ಬೆಕ್ಕಿರುತ್ತೆ, ಅಮ್ಮ ಬೇಕು ಹೊತ್ತು ಮರಿಬೇಕು, ಅದು ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ಹೊಸ ವ್ಯಕ್ತಿಗಳು ಯಾರೇ ಬರಲಿ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಇಷ್ಟು ಪುಟ್ಟ ಹುಣ್ಣು ಸಮೇತ ನಮ್ಮನ್ನು ಗಮನಿಸ್ತದೆ. ನಮಗೆ ಗೊತ್ತಿಲ್ಲ, ನಾವು ಮನುಷ್ಯರು ನೋಡಿ ದೊಡ್ಡದು ಹೇಳೋರು, ನಮಗೆ ಗೊತ್ತಾಗಲ್ಲ. ಅದನ್ನು ಹೋಗಿ ನಾನು ಮಾತಾಡ್ತೀರ, ನಿಮಗೆ ಹೋಗೋದನ್ನು ಸ್ವಲ್ಪ ಹೀಗೆ ಮಾಡಿ ನಾನು ಹೀಗೆ ಇರುತ್ತೆ, ಹಿಂಗಡೆ ಇರುತ್ತೆ. ಎಷ್ಟು ಜನ ಅದನ್ನು ಮಾತಾಡ್ಸಿರೋ ನಿರ್ವಹಣ ಸಮೇತ ಅದಕ್ಕೆ ಅದರದೇ ಆದ ರೀತಿ ಗೊತ್ತಿರುತ್ತೆ. ನಾವು ಹೋಗೋದಿಲ್ಲ ಅಷ್ಟೇ, ನಮ್ಗೆ ಗೊತ್ತಿಲ್ಲ. ಹಾಗೆ ಬೆಕ್ಕು ಮತ್ತು ಅಮ್ಮ ಬೆಕ್ಕು ಹೋಗ್ತಾ ಇತ್ತು. ಯಾರೋ ನೋಡ್ತಿರ್ಬೇಕು, ಮರಿ ಬೆಕ್ಕು ಕೇಳುತ್ತೆ, ಅಮ್ಮ ಯಾರಮ್ಮ ಯಾರಮ್ಮ ಅಂತ ಮರಿ ಬೆಕ್ಕು ಕೇಳುತ್ತೆ. ಅಮ್ಮ ಬೇಕು ಅಮ್ಮ ಬಿಟ್ಟು ಹೇಳಿದ್ರೆ, ನೋಡು ನಮಗೆ ಗೊತ್ತಿಲ್ಲದಿರುವ ಯಾವುದೇ ವ್ಯಕ್ತಿಗೆ ಏನೇ ಆಗಲಿ ಅವರ ಉತ್ಸಾಹಗಳಿಗೆ ನಿಮ್ಗೆ ಹೋಗಬೇಡ. ನಿಮ್ಗೆ ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಅನ್ನೋದು ನಿಮ್ಮ ಮಾಡಿ ನೀವು ಸುಮ್ಮನೆ ಓದ್ತಾ ಇರಬೇಕು. ನಿನ್ಗೋಸ್ಕರ ನೀನು ಮಾಡಿ, ನಿನ್ಗೋಸ್ಕರ ನೀನು ಬರ್ಬೋದು, ನಮಗೋಸ್ಕರ ನೀನು ಅವರನ್ನು ಮಾತಾಡೋದು, ಅವ್ರನ್ನ ಆಡ್ಕೊಳ್ಳೋದು ಯಾರು ಮಾಡೋದಂತ ಅಮ್ಮ ಬಿಟ್ಟು ಮರಿಬೇಕಿರ್ಬೇಕು. ಮುಂದೆ ಹೋಗೋದು ಒಂದಷ್ಟು ಹೀಗೆ ಇಬ್ಬರುಗಳು ಅವು ಮಾತಾಡ್ತಿರ್ತಾರೆ. ಇವೆಲ್ಲ ಆದ ನಂತರ ಅದಕ್ಕೆ ಅದು ಇನ್ಸ್ಟ್ರೂಮೆಂಟ್ ಅನಿಸುತ್ತೆ. ಅದು ಇಂಗ್ಲೀಷ್ ಮ್ಯೂಸಿಕ್ಕು ಮತ್ತು ನಮ್ಮ ದೇವರನ್ನೆಲ್ಲ ಇಟ್ಕೊಂಡ್ಬರ್ಬೇಕಾದ್ರೆ ಅಲ್ಲೊಂದು ಇಟ್ಕೊಂಡ್ಬರೋ ಕೈಗಳು ಇನ್ಸ್ಟ್ರೂಮೆಂಟ್ ಇದೆ. ನುಡಿಸ್ತಾ ಚಾಟ್ಬಿಟ್ಟು ಮೈಂಡ್ ಹೋಗ್ತಾರೆ ಅದರ ಸತ್ತು. ಹೀಗೆ ಸುಡಬೇಕು. ಕುದುರೆ ಹೋಗ್ಬಿಡುತ್ತೆ ಅಂದರೆ ಕುದುರೆ ನೋಡೋಲ್ಲ, ಅದು ಹಿಡಿದಾಗ ಕೆನ್ನಿಂದ ಮತ್ತೆ ಮೂವ್ ಆಗುತ್ತೆ. ಅದನ್ನ ಮುಟ್ಟಕ್ಕೆ ಹೋದಾಗ ಕೆನ್ನಿಂದ ನಿಧಾನವಾಗಿ ಅದು ಮುಟ್ಟಿ ಅದು ಮನೆ ಕೂತ್ಕೊಂಡ್ರೆ ಮೂವ್ ಆಗುತ್ತೆ. ಟ್ರೈನ್ ಹಳೆ ಕಾಲದ ಟ್ರೈನು ದೂರದಿಂದ ಬರುತ್ತೆ, ಮುಂದಕ್ಕೆ ಹೋಗುತ್ತೆ.
ಕಾರ್ಯನ ವಹಿಸಲು ಕೊನೆಯದಾಗಿ ಈ ವಯಸ್ಕರ ಶಾಲೆಯಲ್ಲಿ ತೋರಿಸುವಂಥ ಮೂರು ಮಾತು ತೋರಿಸಿ ಈ ವಯಸ್ಕರ ಶಾಲೆಯಲ್ಲಿ ವಯಸ್ಕರ ಶಾಲೆ ಅಂತ ಎಲ್ಲರೂ ಅಕ್ಷರಾಭ್ಯಾಸನ ಮಾಡಲೇಬೇಕು. ಅದರಲ್ಲಿ ವಯಸ್ಕರಿಗೂ ಅವ್ರು ಸಹ ಈ ಎಲ್ಲವನ್ನು ಕಲಿತು ಎಲ್ಲವೂ ಆಯಿತು ABC ಕಲಿಬೇಕಲ್ಲ, ಕೊನೆ ಪಕ್ಷ ಸೈನೋನ ಹಾಕಬೇಕಲ್ಲ ಅಂತ ABC ಕಲಿಯುವಂಥ ಸರಣಿ. ಅದರಲ್ಲಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಈ ಮೂರು ಧರ್ಮದ ಸಹೋದರರು ಇರ್ತಾರೆ. ಹಿಂದೂ ಬಾಂಧವರು ಅವರು ಏನು ಮಾಡ್ತಾರಂತೆ ABC ಕಲಿತಾರೆ. ಮೊದಲಿಗೆ ಅವರು ಮುಸಲ್ಮಾನ್ ಬಾಂಧವರು ಜಾನಪದ ಬಗ್ಗೆ ಆಸಕ್ತಿಯಿಂದ ಹಿರಿಯರು ಅವರದೇ ಆದ ಶೈಲಿಯಲ್ಲಿ ಜಾನಪದದ ಆಸಕ್ತಿ, ಸಿನಿಮಾದ ಬಗ್ಗೆ ಆಸಕ್ತಿ, ಹೀಗೆ ಒಂದೊಂದರಲ್ಲಿ ಆಸಕ್ತಿ ಇದ್ದಂಥ ಹಿರಿಯರು ಜಾನಪದದ ಆಸಕ್ತಿ ಹಿರಿಯರು ಮುಂದಕ್ಕೆ ಬರಲ್ಲ, ಅದನ್ನೇ ಹೇಳ್ತಾರೆ. ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದಂಥ ಹಿರಿಯರು ಇನ್ನು ಈ ಕಡೆಗೆ ನಮ್ಮ ಉತ್ತರಾಖಂಡ ಈ ಕಡೆಗೆ ಬಂದಂಥ ಹಿರಿಯರು ಅವರೊಬ್ಬರು ನಾವೆಲ್ಲ ಸಂಸ್ಕೃತಿ ಇಂಗ್ಲೀಷ್ ಸಂಸ್ಥಾನ ಕೋಳಿಗಳ ಏನೋ ಅದ್ಭುತ ಅಂದ್ರೆ ಅವರು ಸಹ ಸೂರತ್ ಕಡೆ ಕೊನೆಯದಾಗಿ ಇದು ಸಿನಿಮಾದಲ್ಲಿ ಆಸಕ್ತಿ ಇಲ್ಲದಂತಹ ವ್ಯಕ್ತಿಗಳೇ ಇಲ್ಲ. ಅವರವರ ರೀತಿಯಲ್ಲಿ ಹಳೆಯ ಹಾಡಾಗಲಿ ಹೊಸ ಹಾಡಾಗಲಿ ವಿಚಾರಗಳಿಂದ ಎಲ್ಲವೂ ಕಲಿತಾರೆ. ಅದರ ಬಗ್ಗೆ ಆಸಕ್ತಿ ಇದ್ದಂತಹ ಒಬ್ಬರು ಹಿರಿಯರು ಶಿವರ್ತಾರೆ. ಜಾಣ ಮಾಡಿ ನಾನು ಹೋಗಿ ತಿಂದಿದ್ದೇನೋ ನಿಮ್ಮ ಮನೆ ನಾನು ಕಾಯ್ತಿದ್ದೇನೋ ನಾಯಿ ಮನೆ ತಿಂದಿಬೇಕು ಇನ್ನು ಗಟ್ಟಿಯಾಗಿ ಮನೆಯ ಕಾಯಬೇಕು ನಾಯಿ ಮರಿ ಇಂದು ಬಿಟ್ಟು ಬಿತ್ತಬೇಕು ಎಲ್ಲಬೇಕು ನನಗಷ್ಟಿದೆ. ಮತ್ತೊಮ್ಮೆ ಅಕ್ಕ ಬಟ್ಟೆ ಅಕ್ಕ ಬರೋದಿಲ್ಲ, ಹೋಗೋದು ಕಾಯೋದು ಮಧ್ಯಾಹ್ನ ಊಟದ ಸಮಯನೂ ಆಗ್ತಾ ಇರುತ್ತೆ. ಏನಿದೆ ಮತ್ತು ಬರೋಣ ಮತ್ತೊಮ್ಮೆ ಈ ರಂಗಭೂಮಿಯನ್ನು ಬೆಳೆಸೋಣ, ರಂಗಭೂಮಿಯನ್ನು ಉಳಿಸೋಣ. ಇದೇ ಥರದ ಗುರು ಹಿರಿಯರನ್ನು ಸ್ಮರಿಸೋಣ, ಗುರು ಹಿರಿಯರಿಗೆ ಗೌರವ ಕೊಡೋಣ. ಎಲ್ಲಿ ಗುರು ಹಿರಿಯರನ್ನು ನಾವು ಗೌರವಿಸುವ, ನಮ್ಮ ಅಪ್ಪ
ಇಲ್ಲದಿದ್ರೂ ನಾವು ಅವರನ್ನು ಕಾಣ್ತೀವಿ, ಮರಳಿ ಕಾಣ್ತೀವ, ಆಗ ದೇವರು ಕಣ್ಣಿಂದಾನೇ ನಮಗೆ ಅವನು ಆಶೀರ್ವಾದವನ್ನು ಮಾಡ್ತಾನೆ. ನಾವು ಆ ಥರ ಬೆಳಿತೇವೆ. ಮತ್ತೊಮ್ಮೆ ನಮ್ಮ ಈ ಪ್ರಶಸ್ತಿ ಆಯ್ಕೆ ಮಾಡುವಂಥ ಮೇಡಮರಿಗೂ ಹಾಗೆ ಎಲ್ಲ ಕುಟುಂಬದ ವರ್ಗದವರಿಗೂ ಬಂದಿರತಕ್ಕಂಥ ಎಲ್ಲರಿಗೂ